ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. With love and excitement, I welcome you all to this very special spoken English video series created especially for the bright and talented students of our rural schools. ಮಕ್ಕಳೇ, do you know why you should learn English? ನೀವು ಯಾಕೆ ಇಂಗ್ಲೀಷ್ ಕಲಿಬೇಕು ಅಂತ ಗೊತ್ತಾ? ಯಾಕಂದರೆ ಇಂಗ್ಲೀಷ್ ಈಸ್ ನಾಟ್ ಜಸ್ಟ್ ಎ ಸ್ಕೂಲ್ ಸಬ್ಜೆಕ್ಟ್ ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಫಾರ್ ಎಕ್ಸಾಮ್ಸ್. ನೀವು ಸ್ಕೂಲಲ್ಲಿ ಪರೀಕ್ಷೆ ಬರಿಬೇಕು ಅಂತ ಕಲಿಯೋ ಒಂದು ಸಬ್ಜೆಕ್ಟ್ ಮಾತ್ರ ಅಲ್ಲ ಇಂಗ್ಲೀಷ್. It's a skill, a beautiful skill that helps you express your thoughts, dreams and ideas to the world. And in today's competitive world, being smart means learning useful skills. And English is one of the most important among them. ಅಂದರೆ ಇವತ್ತಿನ ಕಾಂಪಿಟೇಟಿವ್ ವರ್ಡಲ್ಲಿ ನಾವು ಕೆಲವೊಂದು ಸ್ಕಿಲ್ಗಳನ್ನ ಕಲೀಲೇಬೇಕು ಮಕ್ಕಳೇ. ಅದರಲ್ಲಿ ಇಂಗ್ಲೀಷ್ ಬಹುಮುಖ್ಯವಾದದ್ದು. ಮಕ್ಕಳೇ, ನೌ ಟೆಲ್ ಮಿ ಹೌ ಮೆನಿ ಆಫ್ ಯು ಹ್ಯಾವ್ ಎವರ್ ಫೆಲ್ಟ್ ಶೈ ಆರ್ ಸ್ಕೇರ್ಡ್ ಟು ಸ್ಪೀಕ್ ಇಂಗ್ಲೀಷ್? ಯಾರ್ಯಾರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಭಯ ಆಗುತ್ತೆ ಹೇಳಿ? ಎಸ್, ಇಟ್ ಹ್ಯಾಪನ್ಸ್ ವಿತ್ ಆಲ್ಮೋಸ್ಟ್ ಎವ್ರಿ ಒನ್, ಈವನ್ ಅಡಲ್ಟ್ಸ್. ಯಾಕಂದರೆ ನಾವು ಇಂಗ್ಲೀಷ್ ಮಾತಾಡೋ ಒಂದು ವಾತಾವರಣದಲ್ಲಿ ಬೆಳೆದಿಲ್ಲ, ಅದಕ್ಕೆ ಇಂಗ್ಲೀಷ್ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಆ್ಯಂಡ್ ಯು ನೋ ವಾಟ್, ಏನು ಗೊತ್ತಾ, ಲರ್ನಿಂಗ್ ಇಂಗ್ಲೀಷ್ ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಇಂಗ್ಲೀಷ್ ಕಲಿಯೋದು ಕಷ್ಟ ಅಲ್ವೇ ಅಲ್ಲ. ಯಾಕಂದರೆ ಇಂಗ್ಲೀಷ್ ಈಸ್ ನಾಟ್ ನಾಲೆಡ್ಜ್. ಇಂಗ್ಲೀಷ್ ಅಂದರೆ ಒಂದು ಜ್ಞಾನ ಅಲ್ಲ, ಇಟ್ ಈಸ್ ಜಸ್ಟ್ ಎ ಸ್ಕಿಲ್. ಅದು ಕೇವಲ ಒಂದು ಕೌಶಲ್ಯ. ಎನಿ ಒನ್ ಕ್ಯಾನ್ ಲರ್ನ್ ಇಟ್ ಇಫ್ ದ ಪ್ರಾಕ್ಟೀಸ್. ಯಾರು ಬೇಕಾದರೂ ಕಲಿಬೋದು ಪ್ರಾಕ್ಟೀಸ್ ಮಾಡಿದ್ರಿ. ಓದಿರೋರೇ ಆಗಬೇಕು, ಓದಿಲ್ದವ್ರು ಕಲಿಯೋಕ್ಕಾಗಲ್ಲ ಅಂತ ಏನಿಲ್ಲ. ಮಕ್ಕಳಿರ್ಬೋದು, ದೊಡ್ಡವ್ರು ಇರ್ಬೋದು, ಓದಿರೋರು ಇರ್ಬೋದು, ಓದಿಲ್ದಲೇ ಇರೋರು ಇರ್ಬೋದು, ಯಾರು ಬೇಕಾದರೂ ಕಲಿಬೋದು. ಥಿಂಕ್ ಅಬೌಟ್ ವೆನ್ ಯು ಫಸ್ಟ್ ಲರ್ನ್ ಟು ರೈಡ್ ಅ ಬೈಸಿಕಲ್. ನೀವು ಫಸ್ಟ್ ಟೈಮ್ ಸೈಕಲ್ ಕಲಿಯೋಕ್ಕೆ ಶುರು ಮಾಡಿದ ಸಿಚುವೇಶನ್ ನೆನಪು ಮಾಡ್ಕೊಳ್ಳಿ. ಯು ವರ್ ಸ್ಕೇರ್ಡ್, ರೈಟ್? ನಿಮಗೆ ಭಯ ಇತ್ತು ಅಲ್ವಾ? ಆ್ಯಂಡ್ ಯು ಥಾಟ್ ಐ ಮೈಟ್ ಫಾಲ್ ಆ್ಯಂಡ್ ಗೆಟ್ ಹರ್ಟ್. ನೀವು ಅಂದ್ಕೊಂಡ್ರಿ ನಾನು ಬೀಳ್ಬೋದು ಅಥವಾ ಗಾಯ ಆಗ್ಬೋದು ಅಂತ ಅಂದ್ಕೊಂಡಿದ್ರಿ. ಆ್ಯಂಡ್ ಎಸ್, ಸಮ್ಟೈಮ್ಸ್ ಯು ಫೆಲ್, ಮೇ ಬಿ ಇವನ್ ಅ ಲಿಟಲ್ ಹರ್ಟ್. ಕೆಲವು ಸಲ ಬಿದ್ದಿದ್ರಿ, ಕೆಲವು ಸಲ ಸ್ವಲ್ಪ ಗಾಯ ಕೂಡ ಆಗಿತ್ತು. ಬಟ್ ಟೆಲ್ ಮಿ, ಡಿಡ್ ಯು ಸ್ಟಾಪ್? ನಿಲ್ಸಿದ್ರಾ? ಇಲ್ಲ. ನೋ, ಯು ಗಾಟ್ ಅಪ್ ಅಗೇನ್ ಆ್ಯಂಡ್ ಅಗೇನ್. ನವ್ ಯು ರೈಡ್ ಕಾನ್ಫಿಡೆಂಟ್ಲಿ ಎನಿವೇರ್ ಯು ವಾಂಟ್. ಮತ್ತೆ ಎದ್ದು ಓಡ್ಸೋಕ್ಕೆ ಶುರು ಮಾಡಿದ್ರಿ. ಇವಾಗ ನೀವು ಕಾನ್ಫಿಡೆಂಟಾಗಿ ಎಲ್ಲಿ ಬೇಕಾದರೂ ಓಡಿಸ್ತೀರ ಸೈಕಲ್ ಅಲ್ವಾ? ಇಫ್ ಯು ಕುಡ್ ರೈಡ್ ಅ ಬೈಸಿಕಲ್ ವಿತ್ ಫಿಯರ್ ಆಫ್ ಫಾಲಿಂಗ್ ಆ್ಯಂಡ್ ಇಂಜುರಿ, ದೆನ್ ವೈ ಫಿಯರ್ ಸ್ಪೀಕಿಂಗ್ ಇಂಗ್ಲೀಷ್? ಸೈಕಲ್ ಕಲಿಬೇಕಾದ್ರೂ ಬೀಳ್ತೀವಿ, ಗಾಯ ಆಗುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ಆ ಥರ ಇಲ್ಲ. ಇಂಗ್ಲೀಷ್ ಈಸ್ ಮಚ್ ಈಸಿಯರ್ ದ್ಯಾನ್ ಲರ್ನಿಂಗ್ ಎ ಬೈಸಿಕಲ್. ಆ್ಯಂಡ್ ಐ ಆಮ್ ಹಿಯರ್ ಟು ಟೀಚ್ ಯು ಇನ್ ಎ ಫನ್ ಆ್ಯಂಡ್ ಸಿಂಪಲ್ ವೇ. ಸೊ ಟ್ರೀಟ್ ಇಂಗ್ಲೀಷ್ ಆಸ್ ಯುವರ್ ಬೆಸ್ಟ್ ಫ್ರೆಂಡ್. ಟಾಕ್ ಟು ಇಟ್, ಪ್ಲೇ ವಿತ್ ಇಟ್ ಆ್ಯಂಡ್ ಲರ್ನ್ ವಿತ್ ಇಟ್. ಹಾಗಾದರೆ ಬನ್ನಿ, ಈ ಕೋರ್ಸ್ನಲ್ಲಿ ನಾವು ಏನೇನು ಕಲಿತೀವಿ ಅಂತ ನೋಡೋಣ. ಮಕ್ಕಳೇ, ಫ್ರಮ್ ದಿ ಟೈಮ್ ಯು ವೇಕ್ ಅಪ್ ಟಿಲ್ ಯು ಗೋ ಟು ಬೆಡ್, ಯು ವಿಲ್ ಲರ್ನ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಶಾರ್ಟ್ ಕಾನ್ವರ್ಸೇಷನ್ಸ್ ಫಾರ್ ಎವ್ರಿ ಪಾರ್ಟ್ ಆಫ್ ಯುವರ್ ಡೇ. ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನೀವು ಕಾಮನ್ನಾಗಿ ಏನೇನು ಮಾತಾಡ್ತಿರೋ ಅದನ್ನೆಲ್ಲ ಸಿಂಪಲ್ಲಾಗಿ ಗ್ರಾಮರ್ ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಲಿತಾ ಹೋಗ್ತೀವಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಪ್ರತಿ ವಿಡಿಯೋ ಕೊನೆಯಲ್ಲೂ ಫ್ಲೂಯೆನ್ಸಿ ಪ್ರಾಕ್ಟೀಸ್ ಎಕ್ಸಸೈಸ್ ಇರುತ್ತೆ. ಅಂದರೆ ಯಾವುದೇ ಭಾಷೆ ಆಗಿರ್ಬೋದು, ಫ್ಲೂಯೆನ್ಸಿ ಇರಲಿಲ್ಲ ಅಂದರೆ ನಾವು ಕಾನ್ಫಿಡೆಂಟಾಗಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಇಂಗ್ಲೀಷ್ನಲ್ಲೇ ನಾವು ನೂರಾರು ಸಾವಿರಾರು ವಾಕ್ಯಗಳನ್ನ ನಾವೇ ಸ್ವಂತವಾಗಿ ಗ್ರಾಮರ್ ತಪ್ಪಿಲ್ಲದೆ ಕ್ರಿಯೇಟ್ ಮಾಡೋದು ಹೇಗೆ, ಮತ್ತು ಅವುಗಳನ್ನೆಲ್ಲ ಉಚ್ಚರಿಸ್ತಾ ನಮ್ಮ ನಾಲ್ಗೆಗೆ ಇಂಗ್ಲೀಷ್ನ ಪರಿಚಯ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಕ್ಕಳೇ, ನೀವೆಲ್ಲ ಇಂಗ್ಲೀಷ್ ಕಲಿಯೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡು ಈ ಇಂಟ್ರಡಕ್ಟರಿ ಕ್ಲಾಸ್ನ ಮುಗಿಸ್ತೀನಿ. ಆ್ಯಂಡ್ ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ವಿತ್ ಮಾರ್ನಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ಲರ್ನಿಂಗ್ ಹೌ ಟು ಸ್ಪೀಕ್ ಇಂಗ್ಲೀಷ್ ನ್ಯಾಚುರಲಿ ಫ್ರಮ್ ದಿ ಮೂಮೆಂಟ್ ಯುವರ್ ಡೇ ಬಿಗಿನ್ಸ್. ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ. ಅಂಟಿಲ್ ದೆನ್, ಕೀಪ್ ಸ್ಮೈಲಿಂಗ್, ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಶೈನಿಂಗ್. ಥ್ಯಾಂಕ್ ಯು.